ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡತ್ತೇನೆ. ಟೈಮು 6:30. ಆದರೆ ನಿಮ್ಗಲ್ಲಿ ಕಿಟಕಿ ಒಳಗೆ ಒಂಥರ ಬೆಳಕು ಜಾಸ್ತಿ ಅನ್ಸತ್ತಿರ್ಬೋದು, ಟೈಮ್ ಭಾಳ ಆಗೈತೇನೋ ಅನ್ನೋ ಥರ ಫೀಲಿಂಗ್ ಅನ್ಸತ್ತಿರ್ಬೋದು. ಅಷ್ಟೊಂದು ಟೈಮ್ ಆಗಿಲ್ಲ, ಅಲ್ಲಿ ಒಂಥರ ಲೈಟ್ ರಿಫ್ಲೆಕ್ಷನ್ ಹೊಡೆದಂಗೆ ಅನ್ಸತ್ತಿತ್ತು. ಹಾಗಾಗಿ ನಿಮಗೆ ಅಲ್ಲಿ ಬಿಸಿಲು ಬಿದ್ದತ್ತೇನೋ ಅನ್ನೋ ಥರ ಅನ್ಸತ್ತಿ ಕಿಟಕಿ ಒಳಗೆ. ನನಗೆ ಈಗ ಎಡಿಟಿಂಗ್ ಮಾಡಬೇಕಾದ್ರೆ ಹಂಗೂ ಅನ್ನಿಸ್ತು, ಹಂಗಾಗಿ ಹೇಳತ್ತೀನಿ. ಫಸ್ಟು ಎದ್ದ ತಕ್ಷಣ ನಾನು ಮಾಡೋ ಕೆಲಸ ಬಿಸಿನೀರು ಕುಡಿತೇನೆ. ನಮ್ಮ ಮನೆಯವ್ರು ಕೂಡ ಆಲ್ರೆಡಿ ಎದ್ದಿದ್ರು. ಅವರು ನನಗೂ ಒಂದು ಗ್ಲಾಸು ಕಾಯಿಸ್ಕೊಡು ಅಂದಿದ್ದಕ್ಕೆ ಅವ್ರಿಗೊಂದು ಗ್ಲಾಸ್ ಸೇರಿಸಿ ಕಾಯಿಸ್ಕೊಡತ್ತೇನೆ. ಮತ್ತು ಯಾವಾಗಲಾದರೂ ಗ್ರೀನ್ ಟೀ ಕುಡಿತಿರ್ತೇನೆ. ಎಲ್ರಿಗೂ ಚಹಾ ಕಾಫಿ ಆ ಥರ ಕುಡ್ದು ಅಭ್ಯಾಸ ಇದ್ದರೆ ನನಗೆ ಬೆಳಿಗ್ಗೆ ಗ್ರೀನ್ ಟೀ ಕುಡಿದು ಅಭ್ಯಾಸ ನೋಡಿರಿ. ಕುಡಿದು ಸ್ವಲ್ಪ ಒಂದು 5 ನಿಮಿಷ ಆದರೂ ರಿಲ್ಯಾಕ್ಸ್ ಮಾಡ್ಬೇಕು ನಂಗೆ ಅದನ್ನು ಗ್ರೀನ್ ಟೀ ಕುಡಿಬೇಕಾದ್ರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ನಾಷ್ಟಾದ ಕೆಲಸ ಶುರು ಮಾಡೋಣ ಬರ್ರಿ. ಮತ್ತು ಶ್ರೇಯಸ್ಸಂದು ಆಲ್ರೆಡಿ ಎಕ್ಸಾಮ್ ನೆನ್ನೆ ಮುಗೀತಲ್ಲ, ಹಾಗಾಗಿ ಅವನದು ಲಂಚ್ ಬಾಕ್ಸ್ ಕೊಡೋದೆಲ್ಲ ಅದು ಕೆಲಸ ಕಡಿಮೆ ಆಯಿತು. ಇವತ್ತಿಂದ ಒಂದು ತಿಂಗಳು ಅವನಿಗೆ ರಜೆ ಇರೋದ್ರಿಂದ ಚಿಂಟು 8:20 ಆ ಥರ ಹೋಗ್ತಾನು. ಶ್ರೇಯಸ್ಸು 7:15 ಅಂದ್ರೆ ಹೋಗ್ತಾನೆ. ಹಾಗಾಗಿ ಬೇಗನೆ ನಾಷ್ಟ ಮಾಡಬೇಕು. ಅವನ ರಜೆ ಇರೋದ್ರಿಂದ ನಾನು ಸ್ವಲ್ಪ ಆರಾಮಾಗಿ ನಾಷ್ಟ ಪ್ರಿಪ್ರೇಷನ್ ಮಾಡ್ಕೊಳತ್ತಿದ್ನಿ. ನೋಡಿರಿ, ನೈಟ್ ಪೂರ್ತಿ ಪಾತ್ರೆ ತೊಳೆದೇನು ಒಂದು ರಾಶಿ ಇದ್ವು. ಚಿಂಟುಂದು ಓದಿಸ್ತಾ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ಪಾತ್ರೆ ಎಲ್ಲ. ಆದರೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಲೈಟಾಗಿ ಮಾಡ್ಕೊಳ್ಳೋದಿತ್ತು. ಮತ್ತು ಅವನ್ನೆಲ್ಲ ಜೋಡಿಸಿಡ್ಬೇಕಂದ್ರೆ ಆಗಿರಲಿಲ್ಲ. ಅವನು ಓದಿಸೋದು ಈ ಕಡೆ ಈ ಕೆಲಸ ಅಂದ್ರೆ ಆಗಲಿಲ್ಲ. ಬೆಳಗ್ಗೆ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಹಾಗೆ ಮಲ್ಕೊಂಬಿಟ್ನಿ. ಮತ್ತು ಸಿಂಕ್ ಒಳಗೆ ಅವ್ರು ರಾಶಿ ಬಾಂಡೆ ನೋಡಿಬಿಟ್ರೆ ತಲೆ ಕೆಡಕ್ಕೆ ಶುರು ಆಗಿಬಿಡ್ತದೆ ಬೆಳಗ್ಗೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಸ್ವಲ್ಪ ತೊಳೆದು ಮಲ್ಕೊಂಡು ಬಿಟ್ಟಿರ್ತೇನೆ ನಾನು. ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರ ಫೀಲಿಂಗ್ ಅನ್ಸೋಕ್ಕೆ ಶುರು ಆಗಿಬಿಡ್ತೈತೆ ಅದು ಸಿಂಕ್ ನೋಡಿಬಿಟ್ರೆ. ಆರಾಮಾಗಿ ಕೂಲಾಗಿ ಹೇಳ್ಬೇಕು ಅಂದರೆ ಸ್ವಲ್ಪ ಕಿಚನ್ ಕ್ಲೀನಾಗೇ ಇರಬೇಕಂಥೇಳಿ ಆದಷ್ಟು ಮಾಡ್ಕೊಂಡಿರ್ತೇನೆ. ಮತ್ತು ದೋಸೆಗೆ ಇವತ್ತು ಟೊಮ್ಯಾಟೊ ಗೊಜ್ಜು ಮಾಡತ್ತೇನೆ. ಚಿಂಟುಗೆ ನೆನ್ನೆ ನಾನು ಚಪಾತಿ ಮತ್ತು ಟೊಮ್ಯಾಟೊ ಗೊಜ್ಜು ಕೊಟ್ಟು ಕಳಿಸಿದ್ನಿ ಸ್ಕೂಲ್ಗೆ. ಅವ್ನಿಗೆ ಇಷ್ಟ ಆಗಿಬಿಟ್ಟೈತೆ ಅದು. ನನಗೆ ಟೊಮ್ಯಾಟೊ ಗೊಜ್ಜು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ ನಿನ್ನೆಯಿಂದ ಹೇಳತ್ತಿದ್ದ. ಮತ್ತು ದೋಸೆಗೂ ಚಲೋ ಆಕೈತಲ್ಲ ಇವತ್ತು ಅವನು ಇಷ್ಟಪಡತ್ತಾನಂಥೇಳಿ ಟೊಮ್ಯಾಟೊ ಗೊಜ್ಜು ಮಾಡತ್ತಿದ್ನಿ. ಅಂದರೆ ಟೊಮ್ಯಾಟೊ ಪಲ್ಯ. ಟೊಮ್ಯಾಟೊನೂ ಸ್ವಲ್ಪ ಜಾಸ್ತಿ ಇದ್ವು, ಹಾಗಾಗಿ ಎಲ್ಲ ಖಾಲಿನೂ ಆಗ್ತಾವೆ ಅಂದ್ಕೊಂಡು ಇವತ್ತು ಪಲ್ಯನ ಆಯ್ತು ನೋಡ್ರಿ. ಹಾಗೆ ದೋಸೆ ಹಿಟ್ಟು ಇನ್ನೊಂದು ಚೂರು ಉಬ್ಬಬೇಕು. ಒಂದು 10-11 ಗಂಟೆ ಸುಮಾರಿಗೆ ಇನ್ನೊಂಚೂರು ಹುಳಿ ಬರ್ತೈತಿ. ಸದ್ಯಕ್ಕೆ ಈಗ ಒಂಚೂರು ಎಲ್ಲರೂ 2 ದೋಸೆ ತಿಂತೇವೆ. ಅಷ್ಟೊತ್ತಿಗೆ ಇನ್ನೊಂದು 10-11 ಗಂಟೆಗೆ ಹುಳಿ ಬಂದುಬಿಟ್ರೆ ಫ್ರಿಜ್ ಒಳಗೆ ತೆಗೆದಿಡ್ಬೋದು. ಎಷ್ಟು ಬೇಗ ರುಬ್ಬೇನು ನೋಡ್ರಿ, ಆದ್ರೂ ಇನ್ನೊಂಚೂರು ಉಬ್ಬಬೇಕಾಗಿತ್ತು. ಹಂಗೆ ನೋಡ್ರಿ, ಇವತ್ತು ಕುಕ್ಕರ್ ಟೊಮ್ಯಾಟೊ ಗೊಜ್ಜು ಅಂತ ಹೇಳ್ಬೋದು, ಅದನ್ನು ಮಾಡತ್ತೀನಿ ಕುಕ್ಕರ್ ಒಳಗೆ. ಈಗ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸಿ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡೇನಿ. ಹಂಗೆ ಕರಿಬೇವು, ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅರಿಶಿನ, ಕಲ್ಲುಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಸೇರಿಸಿರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡೇನಿ ಟೇಸ್ಟ್ಗೋಸ್ಕರ. ಮತ್ತು ಒಂದು 10 ಟೊಮ್ಯಾಟೊ ಅಂತೂ ನಾನು ಕಟ್ ಮಾಡ್ಕೊಂಡಿದ್ನಿ. ಎಲ್ಲ ಟೊಮ್ಯಾಟೊನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲ್ರೆಡಿ, ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಾದ್ಮೇಲೆ ಸಕ್ಕರೆ ಸೇರಿಸ್ಕೊಳತ್ತೀನಿ. ಇಲ್ಲಾಂದ್ರೆ ನೀವು ಬೆಲ್ಲನೂ ಸೇರಿಸ್ಕೋಬೋದು. ಹಂಗೆ ಗರಂ ಮಸಾಲ, ನೀವು ಹುಳಿ ಟೊಮ್ಯಾಟೊ ಆದರೂ ಸೇರಿಸ್ಕೋಬೋದು, ಜಾಮ್ ಟೊಮ್ಯಾಟೊ ಆದರೂ ಸೇರಿಸ್ಕೊಂಡು ಈ ಟೊಮ್ಯಾಟೊ ಪಲ್ಯ ಅಥವಾ ಗೊಜ್ಜನ್ನು ಮಾಡ್ಕೋಬೋದು. ನಾನು ಎರಡೂ ಮಿಕ್ಸ್ ಮಾಡೀನಿ. ಎಲ್ಲ ಸ್ವಲ್ಪ ಸ್ಟಾಕ್ ಇದ್ವು, ಹಾಗಾಗಿ ಎರಡೂ ಮಿಕ್ಸ್ ಮಾಡಿನ ಮಾಡತ್ತೇನೆ. ನಮ್ಮ ಮನೆಯವ್ರಿಗೆ ಟೊಮ್ಯಾಟೊ ಗೊಜ್ಜು ಭಾಳ ಇಷ್ಟ. ಆದರೆ ನಾನು ಹೆಂಗೆ ಮಾಡಿದರೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಿನಗೆ ಮಾಡೋಕ್ಕೆ ಬರೋದಿಲ್ಲ ಅಂತಿರ್ತಾರೋ. ನೋಡ್ಬೇಕು, ಈ ರೀತಿ ಹೊಸದಾಗೆ ಮಾಡತ್ತೇನೆ, ಏನಂತಾರೋ ಗೊತ್ತಿಲ್ಲ. ಮತ್ತು ಈಗ ಕೊತ್ತಂಬರಿ ಮತ್ತು ಹಸಿ ಕಾಯಿ ತುರಿ ಸೇರಿಸ್ಕೊಂಡೇನಿ. ಇದ್ರೊಳಗೆ ಒಂದೇ ಒಂದು ಮಿಸ್ ಆಗಿರೋದು ಯಾವುದಂದರೆ ಧನಿಯಾ ಪುಡಿ. ಅದೊಂದು ಸ್ವಲ್ಪ ಇದ್ದಿದ್ರೆ ಟೇಸ್ಟ್ ಚೆನ್ನಾಗಿರ್ತಿತ್ತು, ಆದರೆ ಧನಿಯಾ ಪುಡಿ ಖಾಲಿಯಾಗಿತ್ತು. ಪ್ರತಿ ಸಾರಿ ನಾನು ಕಾಯಿ ತುರಿ ಎಲ್ಲ ಹಾಕ್ತಿರಲಿಲ್ಲ, ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಕೊಂಡು ಕಾಯಿ ತುರಿ ಅದು ಎಕ್ಸ್ಟ್ರಾ ಹಾಕಿ ಮಾಡಿದ್ದೇನೆ. ಮತ್ತು ನೋಡ್ರೀಗ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ಉಳ್ಳಾಗಡ್ಡಿಲೆ ತಿಕ್ಕಾತ್ತೇನೆ. ಯಾಕಂದ್ರೆ ಸ್ವಲ್ಪ
ದೋಸೆ ತವ ಯೂಸ್ ಮಾಡ್ದೂ ಭಾಳ ದಿವಸ ಆಗಿತ್ತು. ಮತ್ತು ದೋಸೆ ಏಳ್ತಾವೋ ಇಲ್ಲೋ ಅನ್ನೋ ಒಂದು ಡೌಟ್ ಬೇರೆ ಇತ್ತು ನನಗೆ. ಆ ಥರ ಡೌಟ್ ಇದ್ದಾಗ ನಾನು ಈ ರೀತಿ ಎಣ್ಣೆ ಹಚ್ಚಿ ಚೆಂದಾಗಿ ತಿಕ್ಬಿಟ್ಟಿರ್ತೇನೆ. ಒಂದೆರಡು ದೋಸೆ ಬರೋವರೆಗೂ ತಿಕ್ಕಿದ್ರೆ ಸಾಕು, ಆಮೇಲೆ ತಾವೇ ಹೇಳಕ್ಕೆ ಶುರು ಆಗ್ತಾವೆ ದೋಸೆ. ಪ್ರತಿ ಸರಿ ದೋಸೆಗಷ್ಟೇ ಆಗೋ ಥರ ಹಿಟ್ಟು ರುಬ್ತಿದ್ನಿ. ಈ ಸರಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅಳತೆ, ದೋಸೆಗೆ, ಇಡ್ಲಿಗೆ, ಪಡ್ಡಿಗೆ ಎಲ್ಲದಕ್ಕೂ ಆಗ್ತೈತೆ ಅಂತೇಳಿ. ಹಂಗೆ ಅದ ಮೆಥಡ್ ಒಳಗನ ನಾನು ಅಳತೆಯಲ್ಲೇ ಎಲ್ಲ ನೆನೆಸಿಟ್ಟಿದ್ನಿ ಅಕ್ಕಿ ಉದ್ದಿನ ಬೇಳೆನ. ನೋಡೋಣ, ಇವತ್ತು ದೋಸೆ ಆಯಿತು, ಇನ್ನು ಇಡ್ಲಿ ಮತ್ತು ಪಡ್ಡು ಯಾವ ರೀತಿ ಬರ್ತಾವಂತ ನೋಡಬೇಕು. ದೋಸೆ ಅಂತೂ ಮಸ್ತ್ ಬರತ್ತಿದ್ವು. ಮತ್ತು ನೋಡಿರಿ, 2 ದೋಸೆ ಮಾಡಿ ಇಡುವಷ್ಟೊತ್ತಿಗೆ ಚಿಂಟುಗೆ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿತ್ತು. ಆಲ್ರೆಡಿ ಚಿಂಟು ಸ್ವಲ್ಪ ಅರ್ಜೆಂಟ್ನಾಗ ಅದಾನು, ನನಗೂ ಸ್ವಲ್ಪ ಟೈಮ್ ಆಗಿತ್ತು. ಮತ್ತು ಟೊಮೆಟೊ ಗೊಜ್ಜು ಆಗೋವರೆಗೂ ನಾನು ಕಾಯ್ಕೊಂತ ಕುಂತ್ರೆ ಮತ್ತು ದೋಸೆ ಮಾಡೋಕ್ಕೆ ಟೈಮ್ ಹಿಡಿತೈತೆ ಅಂಥೇಳಿ ದೋಸೆ ಮಾಡಿ ಇಟ್ಬಿಟ್ಟಿದ್ದೆ. ನಾಷ್ಟ ನಡೆದತ್ತಿ. ಅವ್ನ ಫೇವ್ರೇಟ್ ಇವತ್ತು ಟೊಮೆಟೊ ಗೊಜ್ಜು ಮಾಡಿಬಿಟ್ಟೆ. ನನಗೂ ಸ್ವಲ್ಪ ಕಡಿಮೆ ಆಯ್ತು ಕೆಲಸ. ಆಲೂಗಡ್ಡೆ ಪಲ್ಯ ಚಟ್ನಿ ಆದರೆ ಲೇಟ್ ಆಗಿಬಿಡ್ತಿತ್ತು. ಬೆಳಗ್ಗೆ ಸ್ವಲ್ಪ ಅದು ಟೈಮ್ ಹಿಡಿತೈತಿ. ಹೆಂಗೆ ಚಿಂಟು ಟೊಮೆಟೊ ಗೊಜ್ಜು? ನಿನ್ನೆ ಒಂದು ಮಾಡಿದ್ನಿ, ಆದರೂ ಮತ್ತೆ ಹೇಳಿ ಮಾಡಿಸ್ಕೊಂಡಾನು ಇಷ್ಟ ಅಂಥೇಳಿ. ಹಂಗೆ ಗೇಟ್ ಹತ್ರನ ಬಸ್ ಬರೋದ್ರಿಂದ ಚಿಂಟು ಒಬ್ಬನೇ ಹೋಗ್ತೀನಿ ಅಂತ ಓಡ್ಕೊಂಡು ಹೋಗೇ ಬಿಟ್ಟಿರ್ತಾನೆ ಬೇಡ ಅಂದ್ರೂ. ಇವತ್ತು ನನಗೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾನೇ ಬರ್ತೇನೆ ನಡಿ ಅಂಥೇಳಿ ಬಿಡಾಕೊಂಡಿದ್ನಿ ಗೇಟ್ವರೆಗೂ. ಅವ್ನ ಫ್ರೆಂಡ್ ಎಲ್ಲ ಸಿಕ್ಕಿದ್ರು ನೋಡ್ರಿ. ಅವ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ಹಾಗಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಚಿಂಟುಗೆ ಮಜಾ ಅನ್ನಿಸ್ತತಿ. ನೀ ಬರಬೇಡ ಅಂದ್ಕೊಂಡು ಒಬ್ಬನೇ ಹೋಗಿಬಿಟ್ಟಿರ್ತಾನು. ಇವತ್ತು ಸ್ವಲ್ಪ ಕೆಲಸ ಬೇಗನೆ ಮುಗೀತು, ಹಾಗಾಗಿ ಬಿಟ್ಟು ಹೋಗೋನು ಅಂದ್ಕೊಂಡು ಗೇಟ್ವರೆಗೂ ಬಂದಿದ್ನಿ. ಅಂದರೆ ಇಲ್ಲೆಲ್ಲ ಸೆಕ್ಯೂರಿಟಿ ಅವರೆಲ್ಲ ಇರ್ತಾರಲ್ಲ, ಹಾಗಾಗಿ ಭಯ ಇರೋದಿಲ್ಲ. ಹಾಗಾಗಿ ನಾವು ಟೆನ್ಷನ್ ಇಲ್ಲದೆ ಕಳಿಸ್ಕೊಟ್ಬಿಟ್ಟಿರ್ತೀವಿ. ಮತ್ತೆಲ್ಲ ಪೇರೆಂಟ್ಸ್ ಅದು ಬಂದಿರ್ತಾರೆ. ಹಾಗಾಗಿ ಇಲ್ಲೇ ಜಸ್ಟ್ ಗೇಟ್ ಮುಂದೆ ಹೋಗ್ತಾ ಬರ್ತಾ ಸೇಮ್ ಇದೇ ಪ್ಲೇಸ್ ಒಳಗೆ ನಿಲ್ಲಿಸ್ತಾರೆ. ಹಾಗಾಗಿ ಸ್ಟಾರ್ಟಿಂಗ್ ನಾನು ಕರ್ಕೊಂಬರೋದು ಕಳಿಸೋದು ಮಾಡ್ತಿದ್ನಿ. ಈಗಂತೂ ಒಬ್ಬನೇ ಹೋಗ್ತಾನು. ಮತ್ತು ನೋಡಿರಿ, ಅವ್ನು ಹೋದ್ಮೇಲೆ ನನ್ನ ಕೆಲಸ ಎಷ್ಟೇ ಬೇಗ ಹೇಳಿ ಏನೇ ಆಗಲಿ, ಇಂಥ ಕೆಲಸ ಎಲ್ಲ ಅವ್ನು ಸ್ಕೂಲ್ ಹೋಗೋವರೆಗೂ ಆಗೋದೇ ಇಲ್ಲ. ಬರೀ ನಾಷ್ಟ ಪ್ರಿಪ್ರೇಷನ್ ಅದು ಇದು ಇದ್ರೊಳಗೆ ಹೋಗ್ತೈತಿ. ಮತ್ತು ನಮ್ಮ ಮನೆಯವ್ರದ್ದು ಶಿಫ್ಟ್ ಇರ್ತೈತೆ ನೈಟು, ಮತ್ತು ಲೇಟಾಗೆಲ್ಲ ಬಂದಿರ್ತಾರೆ, ಅವ್ರು ಹೇಳೋದು ಲೇಟ್ ಆಗಿಬಿಡ್ತೈತೆ. ಹಾಗಾಗಿ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ನೋಡಿರಿ ಇವೆಲ್ಲ ಕೆಲಸಗಳು ಶುರು ಆಗ್ತಾವೆ ಒಂದೊಂದು. ಮತ್ತು ಏನೇ ಆಗಲಿ, ಮನೆ ಫ್ರೆಶ್ ಇದ್ರನ ಮನಸ್ಸಿಗೆ ಒಂಥರ ಫ್ರೆಶ್ನೆಸ್ ಅನ್ನಿಸ್ತತಿ. ಮನೆಯೊಳಗೂ ಒಂದು ಪಾಸಿಟಿವ್ ಎನರ್ಜಿ ಇರ್ತೈತಿ. ಹಂಗಂಗೆ ಅಲ್ಲೆಲ್ಲೇ ಬಿಟ್ಬಿಟ್ರೆ ಅದು ಒಂಥರ ಮನೆ ಒಳಗೆ ಒಂದು ನೆಗೆಟಿವ್ ಎನರ್ಜಿ ಇರ್ತೈತೆ ಅಂತ ಹೇಳ್ಬೋದು. ಮತ್ತು ಈ ಪ್ಲೇಸ್ ನೋಡ್ರಿ, ಇದು ಕಾಟ್ ಪಕ್ಕದೊಳಗನ ಐತಿ, ಕಾಟ್ ಬಾಜುನ ಐತಿ. ಸಿಕ್ಕಾಪಟ್ಟೆ ಧೂಳು. ನಮ್ಮ ಮನೆಯವ್ರಿಗೆ ಹೆಂಗಂದರೆ ಭಾಳ ಕ್ಲೀನಾಗಿರ್ಬೇಕು ಅವ್ರು. ನಮಗೆಲ್ಲ ಅದನ್ನೇ ಹೇಳೋದು, ಯಾವಾಗಲೂ ಯಾವುದೇ ನಾವು ವಸ್ತು ತೊಗೊಂಡು ಅಲ್ಲೇ ಇಡಬೇಕು, ಮತ್ತು ನೀಟಾಗಿಡಬೇಕು. ನಾವು ಕೂರೋದು ಆಗಲಿ, ನಾವು ನಿಲ್ಲೋ ಪ್ಲೇಸ್ ಆಗಲಿ ಕ್ಲೀನಾಗಿರಬೇಕು ಅಂತ ನಮಗೆಲ್ಲ ಹೇಳ್ತಿರ್ತಾರೆ. ಸೊ ಅವ್ರ ನೀಟ್ನೆಸ್ ನಮಗೂ ಕೂಡ ಬಂದತ್ತಂತ ಹೇಳ್ಬೋದು. ನಾವು ಅದೇವಿ, ಆದರೆ ಅವರಷ್ಟಿಲ್ಲ. ಅವರು ತುಂಬ ಡಿಸಿಪ್ಲಿನ್ ನಮ್ಮ ಮನೆಯವರು. ಹಂಗಾಗಿ ಈ ಪ್ಲೇಸ್ ಬೆಳಗ್ಗೆನೇ ಹೇಳಿದ್ರು ಅವ್ರು, ಎಷ್ಟು ಧೂಳಾಗೈತೆ ನೋಡು, ನಿನ್ನೂ ಐಟಮ್ಸ್ ಇವೆಲ್ಲ ಯೂಸ್ ಮಾಡೋದು ಎಲ್ಲ ಕ್ಲೀನ್ ಮಾಡಿದ್ದನ್ನು ಅನ್ನಕತ್ತಿದ್ರು 2-3 ದಿವಸದಿಂದ. ನನಗೂ ಆಗೇ ಇರಲಿಲ್ಲ, ಹ್ಞೂ ಅನ್ನತ್ತಿದ್ನಿ. ಸ್ವಲ್ಪ ಇವತ್ತು ಮಾಡೇ ಬಿಡೋನು, ಹೀಗೆ ನಾಳೆ ಅನ್ಕೊಂತ ಹೊಂಟೆನಲ್ಲ ಅಂದ್ಕೊಂಡು ಎಲ್ಲ ಕ್ಲೀನಾಗಿ ಒರೆಸಿ ಇಡಾತಿದ್ನಿ. ಮತ್ತು ಈ ಕಡೆ ಮೇಲ್ಗಡೆನೇ ಇಡ್ತಾನಲ್ಲ ಟೇಬಲ್ ಮೇಲೆ, ಧೂಳಾಗಿಬಿಟ್ಟಿರ್ತಾವೆ. ವೀಕ್ಲಿ 1 ಟೈಮ್ ಆದರೂ ಮಾಡಲೇಬೇಕು. 2 ಸಾರಿ ಒರೆಸ್ಕೊಂಡ್ರು ಏನು ತೊಂದರೆ ಇಲ್ಲ, ಯಾಕಂದ್ರೆ ಧೂಳಾಗಿಬಿಡ್ತಾವಲ್ಲಿ ಮೇಲ್ಗಡೆ ಇರೋದ್ರಿಂದ. ಡೈಲಿ ಯೂಸ್ ಆಗೋದು ಮಾತ್ರ ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತೇನೆ, ಉಳಿದಿರೋದೆಲ್ಲ ಡ್ರಾಯರ್ದಾಗ ಇಟ್ಟಿರ್ತೇನೆ. ಮತ್ತು ಈ ಟೇಬಲ್ ಮೇಲೆ ಇಡಂತಲೇ ಧೂಳಾಗೇ ಆಗ್ತಿರ್ತಾವೆ, ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರಬೇಕಾಗ್ತೈತಿ. ನೋಡಿರಿ, ಇವತ್ತು ಒಂದು ಪ್ಲೇಸ್ ಕ್ಲೀನ್ ಆಯಿತು. ಸಣ್ಣ ಪುಟ್ಟ ಈ ರೀತಿ ಮಾಡ್ಕೊತಿರ್ತೇನೆ, ಒಂದೇ ಸಾರಿ ಅಂತೂ ಆಗೋದಿಲ್ಲ. ಹಾಗೆ ನೋಡಿರಿ, ನಮ್ಮ ಮನೆಯವರು ಬಟ್ಟೆ ತೊಗೊಂಡು ಬಂದರು ತಮಗೋಸ್ಕರ. ಅವರು ಹೆಚ್ಚಾಗಿ ಡ್ರೆಸ್ಸಸ್ ತೊಗೊಳೋದು ಭಾಳ ಕಡಿಮೆ. ವರ್ಷದಾಗ ಒಂದು ತೊಗೊಂಡ್ರೂ ಪುಣ್ಯ ಅಂತ ಹೇಳ್ಬೋದು. ಮತ್ತು ಹೆಚ್ಚು ಕಮ್ಮಿ 2-3 ವರ್ಷನೇ ಆಗಿತ್ತು ಏನೋ ಇರೋದನ್ನೇ ಹಾಕ್ಕೊಳ್ತಾಯಿದ್ರು. ಅದಕ್ಕೆ ನಾನು ಹೇಳತ್ತಿದ್ನಿ, ತೊಗೊಂಡು ಬರ್ರಿ, ನಿಮ್ಗೆ ಚಲೋ ಒಂದಿಷ್ಟು ಅರ್ವಿ ತೊಗೋರಿ ಅಂತ. ನಾನು ಅವ್ರ ಫ್ರೆಂಡ್ ಜೊತೆ ಹೋಗಿ ತೊಗೊಂಡು ಬಂದಾರ. ಆಲ್ರೆಡಿ ಒಂದು ಪ್ಯಾಂಟ್ ವೇರ್ ಮಾಡಿದಾರೆ, ಒಂದು ಪ್ಯಾಂಟು ಶರ್ಟು. ಇಲ್ಲಿ 2 ಪ್ಯಾಂಟು, ಹಾಗೆ 3 ಟಿ ಶರ್ಟ್ ಅದಾವು. ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ರು ನೆನ್ನೆ.
ಹಂಗೆ ಏನಂದ್ರೆ ಇವತ್ತು ಹುಣ್ಣಿಮೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ನಾನು ಸೋಮವಾರ, ಬುಧವಾರ, ಶುಕ್ರವಾರ ಮತ್ತು ಸಂಡೇ ಈ ರೀತಿ ಒಂದೊಂದು ದಿವಸ ಬಿಟ್ಟು ನೆಲ ಒರೆಸೋದು. ಇವತ್ತು ಹೆಂಗೂ ಬುಧವಾರ ಅಲ್ಲ, ನೆಲ ಒರೆಸೋದು ಅಂತ ನಾನು ಅಂದ್ಕೊಂಡಿದ್ನಿ. ಆದರೆ ಅಲ್ಲಿ ಚಿಂಟುನ ಬಿಡಕ್ಕೆ ಹೋದಾಗ ನನಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಅವ್ರು ಅಂದರು ಇವತ್ತು ಹುಣ್ಣಿಮೆ, ಬೇಗ ಪೂಜೆ ಮಾಡಿಬಿಟ್ನಿ ಅಂದರು. ಅವಾಗ ನಂಗೆ ತಲೆಯಾಗ ಬಂತು. ನಾನು ಕ್ಯಾಲೆಂಡರ್ ಕಡೆ ಕಣ್ಣು ಹಾಯಿಸೇ ಇರಲಿಲ್ಲ, ಹಾಗಾಗಿ ನಂಗೆ ಗೊತ್ತೂ ಆಗಿರಲಿಲ್ಲ. ಆಮೇಲೆ ನಾನು ಅಂದ್ಕೊಂಡು ಹೆಂಗೂ ಇವತ್ತು ನೆಲನ ಒರೆಸಾತನಲ್ಲ, ಪೂಜೆನೂ ಆಗ್ತೈತಿ, ಎಲ್ಲ ಆಯ್ತು ಅಂದ್ಕೊಂಡು ಬೇಗ ಬೇಗ ನೆಲ ಒರೆಸಾತಿದ್ನಿ. ಆಮೇಲೆ ಮೊದಲು ಇದು ಹುಣ್ಣಿಮೆ ಇವತ್ತು ಅಂತ ಗೊತ್ತಾಗಿದ್ರೆ ಬೇಗನೆ ಇದು ಒಂದು ಸ್ವಲ್ಪ ನೆಲ ಒರೆಸೋದು ಎಲ್ಲ ಮಾಡ್ಕೊಂಬಿಡ್ತಿದ್ನಲ್ಲ ಅಂತ ಅನ್ಸಾತಿತ್ತು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಟೈಮ್ ನೋಡ್ರಿ ಈಗ ಎಷ್ಟು ಗಂಟೆ, 10 ಗಂಟೆ ಆಗೈತಿ. ಎಲ್ಲ ಕೆಲಸ ಆಯಿತು. ಏನಂದರೆ ಇವತ್ತು ಹುಣ್ಣಿಮೆ ಅಂದಮೇಲೆ ಪೂಜೆ ಸ್ಪೆಷಲಾಗಿ ಮಾಡಬೇಕು, ಮತ್ತು ಪೂಜೆಗೆ ಹೂನೂ ಇಲ್ಲ. ಹಾಗಾಗಿ ಶ್ರೇಯಸ್ದೆಲ್ಲ ಎಕ್ಸಾಮ್ ಮುಗಿದವು. ಶ್ರೇಯಸ್ಸಿನ ಕರ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ತರಬೇಕು ಅಂತ ಹೊಂಟೇನೆ ಶ್ರೇಯಸ್ಸನ್ನು ಕರ್ಕೊಂಡು. ಮತ್ತೇನಂದ್ರೆ ಹೂ ತೊಗೊಂಡು ಮಾತ್ರ ತಂದುಬಿಡ್ತಿದ್ದ ಅವ. ಹಾಗೆ ಎಕ್ಸ್ಟ್ರಾ ಸೊಪ್ಪು ಬೇಕಾಗಿತ್ತು. ಸೊಪ್ಪಿನ ಪಲ್ಯ ಎಲ್ಲ ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ, ಸೊಪ್ಪೆಲ್ಲ ತಿನ್ಬೇಕು. ಹಾಗಾಗಿ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯ್ತು, ಸೊಪ್ಪೆಲ್ಲ ಖಾಲಿ ಆಗಿತ್ತು. ಸೊಪ್ಪೆಲ್ಲ ತೊಗೊಂಡು ಹೂ ತೊಗೊಂಡು ಸ್ವಲ್ಪ ತರಕಾರಿ ತೊಗೊಂಡು ಬರೋಣ ಅಂದ್ಕೊಂಡು ಶ್ರೇಯಸ್ಸನ್ನು ಕರ್ಕೊಂಡು ಹೊಂಟೇನೆ. ಮತ್ತು ಮಧ್ಯಾಹ್ನದ ಕೆಲಸನೂ ಇಲ್ಲ, ಯಾಕಂದರೆ ದೋಸೆ ಮಾಡಿಬಿಟ್ಟೇನಲ್ಲ, ಮಧ್ಯಾಹ್ನ ಅದಕ್ಕೆ ಕಂಟಿನ್ಯೂ ಆಗಿಬಿಡ್ತೈತಿ. ಸ್ವಲ್ಪ ಸಾಂಬಾರು ಮಾಡಬೇಕಷ್ಟೇ ರೈಸ್ಗೆ. ಬರ್ರಿ ಈಗ ಶಾಪಿಂಗ್ ಹೋಗೋಣಂತ. ಸಣ್ಣ ಶಾಪಿಂಗು. ನಾನು ಫ್ರೀ ಇದ್ದೀನಿ. ಶ್ರೇಯಸ್ಗೆ ಬೇಗ ಹೋಗಿ ಬೇಗ ಬರಬೇಕು. ನನಗೇನಂದ್ರೆ ತರಕಾರಿ ನಾನೇ ನೋಡಿ ನಾನೇ ತೊಗೊಂಬರ್ಬೇಕು. ನಮ್ಮ ಮನೆಯವ್ರು ತೊಗೊಂಡು ಬಾ ಅಂದ್ರೆ ಕೆಲವೊಂದೆಲ್ಲ ಅದು ಬೇಕಾಗಿರೋದಿಲ್ಲ ಅಂತ ತಂದುಬಿಟ್ಟಿರ್ತಾರೆ. ಹೆಣ್ಮಕ್ಳಾದ್ರೆ ಏನಾಗ್ತೈತಿ, ಮನೆಯಾಗ ಏನೈತಿ ಏನಿಲ್ಲ ನೋಡಿಕೊಂಡು ತರ್ಬೋದು. ನೋಡೋಣ ಬರ್ರಿ. ಅಲ್ಲಿ ಒಂದು ಕಡೆ ಫ್ರೆಶ್ಶಾಗಿ ಸೊಪ್ಪು ಸಿಗ್ತೈತಿ, ತೊಗೋಬೇಕಂತ ಅಂದ್ಕೊಂಡೇನೆ. ಹೇಗೆ ಇದು ಸಬ್ಬಸ್ಗೆ? 5 ರೂಪಾಯಿ ಕೊಡಿ. 4 ಕೊಡಿ. 4 ಹಾಂ. ಪುದೀನ ಕೊಡಿ, 2 ಪುದೀನ. ಪಾಲಕ್ ಹೇಗೆ? ಪಾಲಕ್ 20 ರೂಪಾಯಿ 5 ಇಲ್ಲೇ ತೋರಿಸ್ತೇನೆ. 5 25 20ಕ್ಕೆ 5 ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಕೊಡಿ. ಅದು ಇದು ಇದು ಯಾವ ಸೊಪ್ಪು? ಕೀರೆ ಕೊಡಿ. ಇದನ್ನು ಹೇಗೆ ಇದು ಕೀರೆ? 20ಕ್ಕೆ 5 ಕೊಡಿ. ಕಮ್ಮಿ ಆಗಿದೆ ಅನ್ಸುತ್ತಲ್ವ ಸೊಪ್ಪು? ಪರವಾಗಿಲ್ಲ. ಸೊಪ್ಪೆಲ್ಲ ತೊಗೊಂಡಾದ್ಮೇಲೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸ್ನ್ಯಾಕ್ಸು, ಮನೆಗೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು. ತೊಗೊಳ್ಳೋಣ ಅಂದ್ಕೊಂಡು ನಾನು ಶ್ರೇಯಸ್ ಎಂಟ್ರಿ ಆದ್ವಿ. ಕರೆಂಟೇ ಹೋಗ್ಬಿಡ್ತು ನೋಡ್ರಿ. ಮತ್ತು ಏನಪ್ಪ ಅಂದರೆ ನಮ್ಮ ಚಿಂಟುಗಂತೂ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನು ಅಂತಾನಲ್ಲ, ನನಗೆ ಬೇಜಾರಾಗಿರುತ್ತೆ. ಏನಾದರೂ ಇದ್ರೆ ತೊಂದರೆ ಇಲ್ಲ, ಏನೂ ಇಲ್ಲ ಅಂದ್ರೆ ಇಲ್ಲ ಅಂದ ತಕ್ಷಣ ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾನು. ಅದಕ್ಕೆ ಏನಾದರೂ ಒಟ್ಟಿನಲ್ಲಿ ಸಣ್ಣ ಪುಟ್ಟ ಅವ್ನು ಖುಷಿ ಪಡ್ಸೋಕೆ ಸ್ನ್ಯಾಕ್ಸ್ ಇಟ್ಟಿರ್ತೇನೆ ಯಾವಾಗಲೂ. ಮತ್ತು ಅವ್ನಿಗೊಂದು ಸ್ವಲ್ಪ ಸ್ನ್ಯಾಕ್ಸು ತೊಗೊಳ್ಳೋನು. ಹಣ್ಣು ಖಾಲಿಯಾಗಿದ್ದು, ಹಣ್ಣು ತೊಗೊಳ್ಳೋನು ಅಂದ್ಕೊಂಡು ಈ ಕಡೆ ಬಂದಿದ್ವಿ. ಆಮೇಲೆ ಮಂತ್ ಎಂಡು, ಹಾಗಾಗಿ ಗ್ರಾಸರಿ ಐಟಮ್ಸೂ ಕೆಲವೊಂದು ಖಾಲಿ ಆಗಿದ್ವು. ಆದರೆ ಮೇನ್ ಏನು ಖಾಲಿ ಆಗಿತ್ತಲ್ಲ ಅದಷ್ಟೇ ತೊಗೊಂಡೆ ನಾನು. ಯಾಕಂದರೆ ಇನ್ನು ನಮ್ಮದು ಫುಲ್ 1 ಮಂತ್ ಆಗುವಷ್ಟು ಐಟಮ್ಸ್ ತೊಗೋತೇವಲ್ಲ, ಸುಮ್ಮನೆ ಈಗೆಲ್ಲ ತೊಗೊಳೋದು ಬೇಡ, ಹೆಂಗೂ ಹೋಗಲೇಬೇಕು ಅಂದ್ಕೊಂಡು ಅಗದಿ ಅವಶ್ಯಕತೆ ಇರೋದನ್ನು ಮಾತ್ರ ತೊಗೊಂಡು. ಹೆಚ್ಚಾಗಿ ನಾನು 1 ತಿಂಗಳಾಗುವಷ್ಟು ಕರೆಕ್ಟಾಗಿ ತಂದುಬಿಟ್ಟಿರ್ತೇನೆ. ಮತ್ತು ಯಾವತ್ತು ಅಂದರೆ ತಿಂಗಳ ನಡಕ್ಕೆ ಯಾವತ್ತು ಇದು ಬೇಕು ಅದು ಬೇಕು ಅಂತ ನಾನು ಯಾವತ್ತೂ ತರಿಸಿರೋ ಎಕ್ಸಾಂಪಲೇ ಇಲ್ಲ ಅಂತ ಹೇಳ್ಬೋದು. ರವೆ, ಬೆಲ್ಲ, ಸಕ್ಕರೆ ಈ ಥರ
ಪ್ರತಿಯೊಂದೂ ನಾನು ಸ್ಟಾಕ್ ಇಟ್ಕೊಂಡೇ ಬಿಟ್ಟಿರ್ತೀನಿ. ಇನ್ನೂ ನೆಕ್ಸ್ಟ್ ಮಂತ್ ಬೇಕಾದ್ರೆ ಅದನ್ನು ನೋಡಿಕೊಂಡು ಮತ್ತೆ ಯಾವ್ಯಾವ್ದು ಎಕ್ಸ್ಟ್ರಾ ತರಬೇಕು ತರಬಾರ್ದು ಅಂತ ಡಿಸೈಡ್ ಮಾಡಿರ್ತೇನೆ. ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಎಲ್ಲನೂ ನಾನು ಸ್ಟಾಕ್ ಇಟ್ಕೊಂಡೇ ಬಿಟ್ಟಿರ್ತೀನಿ. ಮತ್ತು ನೋಡಿರಿ, ಮನೆಗೆ ಹೋಗಬೇಕಾದ್ರೆ ಮಳೆ ಬರೋಕ್ಕೆ ಶುರು ಆಯಿತು. ಇನ್ನೆಲ್ಲಿ ನಾನು ಶ್ರೇಯಸ್ ತೋರಿಸ್ಕೊಂಡೇ ಬಿಡ್ತೇವೇನೋ ಅನ್ನೋ ಥರ ಅನ್ಸತ್ತಿತ್ತು. ಇನ್ನೊಂದು ಚೂರು ಮುಂದೆ ಹೋದಂಗೆ ನೋಡಿರಿ ಮಳೆನೇ ಇರಲಿಲ್ಲ. ನನಗೇನೋ ಸ್ಟಾರ್ಟಿಂಗಲ್ಲಿ ಫೋರ್ಸ್ ಬರೋದು ನೋಡಿ ತೋರಿಸ್ಕೊಂಡು ಹೋಗ್ತೇವೆ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿತ್ತು. ಹಂಗೆ ಮನೆಗೆ ಹೋಗ್ತಿದ್ದಂಗೆ ಟೈಮ್ ಆಗಿ ಹೋಗಿಬಿಟ್ಟಿತ್ತು ನೋಡ್ರಿ. 10 ಗಂಟೆಗೆ ಮನೆ ಬಿಟ್ಟಿದ್ವಿ. 11 ಮ್ಯಾಲೆ ಆಗಿತ್ತು, 11:15 ಆಗಿಬಿಟ್ಟಿತ್ತು. ಇನ್ನು ಲೇಟ್ ಆಗಬಾರ್ದು, ಲಘು ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳತ್ತಿದ್ನಿ. ನಾನು ಆಲ್ರೆಡಿ ಹೇಳ್ದಂಗೆ ನೆನ್ನೆನೇ ನನಗೇನಾದರೂ ಹುಣ್ಣಿಮೆ ಐತಿ ಅನ್ನೋದು ಗೊತ್ತಾಗ್ಬಿಟ್ಟಿದ್ರೆ ನೆನ್ನೆನೇ ನಾನು ಹೂವು ವೀಳ್ಯದೆಲೆ ಎಲ್ಲ ತರಿಸಿಟ್ಕೊಂಡ್ಬಿಟ್ಟಿರ್ತಿದ್ನಿ. ಪುಣ್ಯ ಬೆಳಗ್ಗೆ ಅಷ್ಟಾದರೂ ಗೊತ್ತಾಯ್ತಲ್ಲ, ಅದೊಂದು ಖುಷಿ ಆಯ್ತು ನನಗೆ. ಹೆಚ್ಚಾಗಿ ಕ್ಯಾಲೆಂಡರ್ ನೋಡ್ಕೊತಾನೆ ಇರ್ತೀನಿ. ಯಾವತ್ತು ಏನು ಹುಣ್ಣಿಮೆ ಅಮಾವಾಸ್ಯೆ ಏನೋ ಪ್ರತಿಯೊಂದು ನೋಡ್ತಿರ್ತೀನಿ. ಸ್ವಲ್ಪ ಮಿಸ್ ಆಗಿದ್ದಕ್ಕೆ ನೋಡ್ರಿ, ಇವತ್ತು ಹುಣ್ಣಿಮೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಗೊತ್ತಾಗಿದ್ರೆ ಪೂಜೆನೂ ಆಗಿರೋದು, ಎಲ್ಲ ಬೇಗ ಮುಗ್ದಿರೋದು. ಹೆಚ್ಚಾಗಿ ನಾನು ಈ ಥರ ಇದ್ದಾಗೆಲ್ಲ ಹಿಂದಿನ ದಿವಸನ ಪೂಜೆದ್ದೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ಬಿಟ್ಟಿರ್ತೇನೆ. ಫೈನಲ್ ಆಗಿ ನೋಡಿರಿ, ಪೂಜೆ ಈ ರೀತಿ ಬಂದತಿ. ಈಗ ಹಣ್ಣು ತಂದಿದ್ನೆಲ್ಲ ಒಂದು 5 ಹಣ್ಣು ಇಟ್ಟೇನಿ. ಮತ್ತು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕೀಗ. ಪೂಜೆ ಆದಮೇಲೆ ಒಂದು ಕಳೆನೇ ಬೇರೆ ಅಂತ ಹೇಳ್ಬೋದು ನೋಡಿರಿ. ಇದನ್ನು ನಾನು ಧೂಪ ಹಚ್ಚಕ್ಕೆ ಚಾಮುಂಡಿ ಬೆಟ್ಟದಿಂದ ತಂದಿದ್ನಿ. ಹಾಗೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು ನೋಡಿರಿ. ಈಗ ಜಸ್ಟ್ ಒಂಚೂರು ಕೂತ್ಕೊಂಡೇನು ರಿಲ್ಯಾಕ್ಸ್ ಮಾಡತ್ತಿದ್ನಿ. ಬೆಳಗ್ಗೆ ಎದ್ದಾಗಿಂದ ಒಂದಾದ್ಮೇಲೆ ಹಾಗೆ ಕೆಲಸ ಇದ್ದೇ ಇದ್ವು. ಸೊ ಪೂಜೆ ಆಯ್ತಲ್ಲ, ಇನ್ನೇನಿಲ್ಲ, ಜಸ್ಟ್ ಊಟ ಮಾಡಬೇಕಷ್ಟೆ. ಊಟ ಮಾಡೋಕ್ಕಿಂತ ಮುಂಚೆ ಪ್ರತಿ ವ್ಲಾಗ್ ಒಳಗೂ ನನಗೆ 1 ಇಲ್ಲಂದ್ರೆ 2 ಕಮೆಂಟ್ ಬಂದೇ ಬರ್ತಿದ್ವು. ಯಾವುದ್ರ ಬಗ್ಗೆ ಅಂದ್ರೆ, ಶ್ರೇಯಸ್ ಮತ್ತು ಚಿಂಟು ಏನು ಓದತ್ತಾರೋ ಅವ್ರ ಇಬ್ಬರು ಏಜ್ ಡಿಫ್ರೆನ್ಸ್ ಎಷ್ಟು ಅಂತೇಳಿ ಭಾಳ ಜನ ಕೇಳತ್ತಿದ್ರಿ. ಸೊ ಪ್ರತಿ ಕಮೆಂಟ್ಗೂ ಉತ್ತರ ಕೊಡೋ ಬದಲು ಕ್ಲಿಯರಾಗಿ ಹೇಳ್ಬಿಡೋಣ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಶ್ರೇಯಸ್ಗೆ ಮತ್ತು ಚಿಂಟುಗೆ ಏಜ್ ಡಿಫ್ರೆನ್ಸು 8 ವರ್ಷ ನೋಡ್ರಿ. ಅವನು ಶ್ರೇಯಸ್ 3rd ಸ್ಟ್ಯಾಂಡರ್ಡ್ ಇದ್ದ ಚಿಂಟು ಹುಟ್ಟಿದಾಗ. ಆಮೇಲೆ ಶ್ರೇಯಸ್ ಈಗ 2nd ಸೆಮಿಸ್ಟರ್ ಇಂಜಿನಿಯರಿಂಗ್, ಜಸ್ಟ್ 2nd ಸೆಮ್ ಎಕ್ಸಾಮ್ ಮುಗಿಸಿ ನಾನು ಇನ್ನು ನೆಕ್ಸ್ಟ್ ಅವನು 3rd ಸೆಮ್ಗೆ ಹೋಗಬೇಕು, ಅಂದರೆ 2nd ಇಯರ್ಗೆ ಹೋಗಬೇಕು. 1 ಮಂತ್ ಅವನಿಗೀಗ ರಜಾ ಐತಿ, ಎಕ್ಸಾಮ್ ನೆನ್ನೆನೇ ಮುಗೀತು. ಹಾಗೆ ಚಿಂಟು 6th ಸ್ಟ್ಯಾಂಡರ್ಡು. ಹಳಬರಿಗೆ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಹಳೆ ವ್ಯೂವರ್ಸ್ಗೆ ಶ್ರೇಯಸ್ ಚಿಂಟು ಏನು ಓದತ್ತಾರ ಅಂತೇಳಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಿರ್ತೀರಿ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಡೌಟ್ ಕ್ಲಿಯರ್ ಮಾಡೋಣ ಅಂದ್ಕೊಂಡು ಹೇಳತ್ತೇನೆ. ಮತ್ತು ಏನಂದರೆ ಈಗ ಸ್ವಲ್ಪ ಗ್ಯಾಪ್ನೂ ಆಗಿಬಿಡ್ತು, ನಾನು ವ್ಲಾಗ್ಸ್ ಹಾಕೇ ಇರಲಿಲ್ಲ. ಆ ಗ್ಯಾಪ್ ಒಳಗೂ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ ಯಾವ ಕ್ಲಾಸು ಏನಂತೇಳಿ. ಸೊ ಡೈಲಿ ನೋಡ್ತಾ ಇರ್ತೀರಲ್ಲ, ಹಂಗಾಗಿ ನಿಮಗೂ ಕ್ಯೂರಿಯಾಸಿಟಿ ಇರ್ತೈತಿ ಯಾವ ಕ್ಲಾಸು ಏನು ಮಾಡತ್ತಾರೋ ಅಂತೇಳಿ. ಒಬ್ಬನೇ ಇರಲಿ ಅಂತೇಳಿ ಬಿಟ್ಬಿಟ್ಟಿದ್ವಿ, ಶ್ರೇಯಸ್ ಒಬ್ಬನೇ ಸಾಕಂತೇಳಿ. ಆಮೇಲೆ ಏನಾಯಿತು, ಅನ್ನೋಂಥರ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದ. ಯಾವಾಗಲಾದರೂ ಸ್ಯಾಟರ್ಡೆ ಸಂಡೇ ರಜಾ ಬಂದಾಗ ನಾನು ನನ್ನ ಕೆಲಸದೊಳಗೆ ಬ್ಯುಸಿ ಇರ್ತಿದ್ದೆ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿರೋರು, ಅವ್ನು ಬರೀ ಟಿ ವಿ ನೋಡಬೇಕಲ್ಲ, ಅದು ಬಿಟ್ಟರೆ ಒಂಥರ ಆಡೋಕ್ಕೆ ಯಾರೂ ಜೊತೆ ಇಲ್ಲ ಅನ್ನೋ ಫೀಲಿಂಗ್ ಗೊತ್ತಾಗ್ತಾ ಇತ್ತು ನಮ್ಗೆ. ಆಮೇಲೆ ಅನ್ಸೋಕ್ಕೆ ಶುರು ಆಯಿತು, ಯಾಕಂದರೆ ನಮ್ಮ ಊರೂ ದೂರ ಅದಾವು, ಯಾರಾದರೂ ಬರ್ತಾರೋ ಹೋಗ್ತಾರೋ ಅಂದರೆ ಅದೂ ಇಲ್ಲ. ಮತ್ತು ಇರಲಿ ಜೊತೆ ಇರಬೇಕು ಅನ್ಸೋಕ್ಕೆ ಶುರು ಆಯಿತು. ಮತ್ತು ನಮ್ಮ ಮನೆಯೊಳಗೂ ಎಲ್ಲರೂ ಭಾಳ ಹೇಳ್ತಾಯಿದ್ರು ಇರಬೇಕು ಇನ್ನೊಂದು ಅಂತ. ಒಟ್ಟಿನಲ್ಲಿ ಇದೊಂದು ಸಜೆಷನ್ ನಮ್ಗೆ ತುಂಬ ಬರ್ತಾ ಇತ್ತು, ಇಬ್ಬರು ಇರಬೇಕು ಅಂತೇಳಿ. ಆಮೇಲೆ ನಮಗೆ ಪರ್ಸ್ನಲಾಗಿ ತುಂಬ ಫೀಲ್ ಆಗೋಕ್ಕೆ ಶುರು ಆಯಿತು, ಇರಬೇಕಪ್ಪ. ಮೇನ್ ಅವನು ಒಬ್ಬನೇ ಇದ್ದಾಗ ಅದು ಏನು ಒಂಥರ ಬೇಜಾರೊಳಗಿರೋದಿಲ್ಲ, ಅವಾಗ ನನಗೆ ಅನಿಸೋದು ಜೊತೆ ಇದ್ದಿದ್ರೆ ಆಡೋರಲ್ಲ ರಜಾ ಇದ್ದಾಗೆಲ್ಲ ಅನ್ನೋ ಥರ ನನಗೂ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಅದು ಡಿಸಿಷನ್ ತೊಗೊಂಡು 2nd ಬೇಬಿ ಆಗೋಕ್ಕೆ 2 ವರ್ಷ ಡಿಫ್ರೆನ್ಸ್ ಆಯ್ತು ನೋಡ್ರಿ. ಹಾಗೆ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರಲ್ಲ, ಒಂದೊಂದೇ ಮಗು ಇರ್ತೈತೆ, ನಾನು ಅವ್ರಿಗೆ ತುಂಬ ಹೇಳ್ತಿರ್ತೇನೆ, ಒಬ್ಬೊಬ್ಬರೇ ಇರಬಾರ್ದು, ಇನ್ನೊಂದು ಮಾಡ್ಕೋರಿ, ಜೊತೆ ಇರಬೇಕು ಅಂತ ನಾನೇ ಯಾವಾಗಲೂ ಅವ್ರಿಗೆ ಸಜೆಷನ್ ಕೊಡ್ತಿರ್ತೇನೆ. ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು. ಒಬ್ಬರೇ ಇದ್ದಾಗ ಅವರು ಒಂದು ಆ ಫೀಲಿಂಗ್ ಐತಲ್ಲ, ಅದು ನಮ್ಗೆ ಗೊತ್ತಾಗ್ತೈತೆ, ಅದು ನಾವು ಅಬ್ಸರ್ವ್ ಮಾಡ್ತಿರ್ತಾವಲ್ಲ ಪೇರೆಂಟ್ಸು. ಜಾಯಿಂಟ್ ಫ್ಯಾಮಿಲಿ ಒಳಗಾದ್ರೆ ಆ ಫೀಲಿಂಗ್ ಎಲ್ಲ ಬರೋದಿಲ್ಲ. ಎಲ್ಲ ಮನೆ ತುಂಬ ಜನ ಇರ್ತಾರೋ, ಮಕ್ಳು ಇರ್ತಾರೆ ಆಟ ಆಡೋಕ್ಕೆ, ಆ ಥರ ಫೀಲಿಂಗ್ ಬರೋಕ್ಕೆ ಚಾನ್ಸೇ ಇಲ್ಲ.
ದೂರನೂ ಇರ್ತೇವೆ, ಜೊತೆಗೆ ಫ್ಯಾಮಿಲಿನೂ ಸಣ್ಣದ್ದು ಅಂದಾಗ ನಮ್ಮ ಕೆಲಸದೊಳಗೆ ನಾವು ಬ್ಯುಸಿ ಇರ್ತೇವೆ. ನಾನಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಕೆಲಸ ಬ್ಯುಸಿ ಇರೋರು. ಅವಾಗ ಮಕ್ಕಳಿಗೆ ಏನು ಅನಿಸ್ತೈತಿ, ಜೊತೆ ಇಲ್ಲಲ್ಲ ಅನ್ನೋ ಒಂದು ಫೀಲಿಂಗ್ ಅಂತೂ ಬಂದೇ ಬರ್ತೈತಿ. ಹಾಗಾಗಿ ಈ ಥರ ಇದ್ದಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸ್ತದೆ. ಬೆಳೆಸುವಾಗ ಮಾತ್ರ ಅದು ಕಷ್ಟ ಅನಿಸ್ತೈತಿ ಗ್ಯಾರಂಟಿ. 1-2 ವರ್ಷ ಆದಮೇಲೆ ಏನಿಲ್ಲ, ಅವ್ರ ಪಾಡಿಗೆ ಅವರು ಬೆಳೆಯೋಕ್ಕೆ ಶುರು ಮಾಡ್ತಾರೋ. ನನ್ನ ಪ್ರಕಾರ ಜೊತೆ ಅಂತೂ ಬೇಕು ನೋಡ್ರಿ. ಒಬ್ಬ ಮಕ್ಕಳಿಗಿಂತ ಇಬ್ಬರಿದ್ರೆ ಜೊತೆಯಾಗಿ ಬೆಳೀತಾರೋ. ಏನೇ ಫೀಲಿಂಗ್ಸ್ ಇದ್ರೂ ಅಪ್ಪ ಅಮ್ಮನಂತ ಕೆಲವೊಮ್ಮೆ ಹಂಚ್ಕೊಳಕ್ಕಾಗೋದಿಲ್ಲ, ಅವರವರೇ ಹಂಚ್ಕೊಳ್ಬೋದು. ಜೊತೆಗೆ ಪ್ರತಿಯೊಂದರಲ್ಲೂ ಅವ್ರಿಗೆ ಶೇರಿಂಗೂ ಒಂದು ಸ್ವಲ್ಪ ಬರ್ತೈತಿ. ಎಲ್ಲ ನಂದೇ ನನಗೆ ಅನ್ನೋ ಥರ ಬೆಳೆದ್ಬಿಡ್ತಾರೆ ಕೆಲವೊಮ್ಮೆ. ಹೆಚ್ಚಾಗಿ ಒಬ್ಬೊಬ್ಬರೇ ಇದ್ದಾಗ, ಜೊತೆ ಇದ್ದಾಗ ಹಂಚ್ಕೊಂಡು ತಿನ್ನೋದಾಗಲಿ, ಕೆಲವೊಂದರಲ್ಲಿ ಅಡ್ಜಸ್ಟ್ ಹೆಂಗೆ ಮಾಡ್ಕೋಬೇಕು, ಕೆಲವೊಂದನ್ನು ನಾವು ಅದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ. ಅವರು ಬೆಳೀತಾ ಕಲಿತಾರೋ. ಹಾಗೆ ಫ್ರೆಂಡ್ಸ್ ನೋಡ್ರಿ, ಟೈಮ್ ಬಂದು 4:15. ನಮ್ಮ ಚಿಂಟುಂದು ಸಂಜೆ ರೂಟೀನ್ ಯಾವಾಗಲೂ ಇದ್ದೇ ಇರ್ತೈತಿ. ಏನಪ್ಪ ಅಂದ್ರೆ ಬಂದ ತಕ್ಷಣ ಸ್ನ್ಯಾಕ್ಸ್ ಏನೈತಿ ಅಂತ ಹುಡ್ಕಾಡೋದು. ಅಲ್ಲೇನಿಲ್ಲ, ಬಾ ಕೊಡ್ತೇನೆ ಬಾ. ಇಲ್ಲಿ ನಿನಗೋಸ್ಕರ ಇಲ್ಲಿ ಲಿಟ್ಲ್ ಹಾರ್ಟ್ ನಾ ಒಂದು ಸ್ವಲ್ಪ ತಿಂದು ಇಟ್ಟೇನಿ. ಇನ್ನೂ ಅಲ್ಲಿ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಅದಾವ, ಕೊಡ್ತೇನೆ. ಎಲ್ಲೋಗಿದ್ದೆ? ಮಾರ್ನಿಂಗ್ ಹೊರಗಡೆ ಹೋಗಿದ್ದೆ. ಲೈಟ್ ಹಾಕೋ ಹಾಲ್ದು ಹೇಳ್ತೇನೆ. ಹಾಲ್ ಲೈಟ್ ಹಾಕು. ಐಟಮ್ಸ್ ತರೋದಿಲ್ಲ, ಸ್ವಲ್ಪ ತರಕಾರಿದು ತರಕ್ಕೆ ಹೋಗಿದ್ದೆ. ಇದೊಂದು ಸ್ವಲ್ಪ ತಿನ್ನೋ, ಅಲ್ಲಿ ಸ್ನ್ಯಾಕ್ಸ್ ಇಟ್ಟೇನು ಕೊಡ್ತೇನೆ. ಎಲ್ಲೋಗಿದ್ದೆ? ಹೇಳತ್ತೇನಲ್ಲ, ಇಲ್ಲೇ ಸೂರ್ಯ ಬೇಕ್ರಿ ಸೈಡ್. ಹೆಂಗಾಯ್ತು ಮ್ಯಾಥ್ಸ್ ಮ್ಯಾಥ್ಸ್ ಈಸಿ ಇತ್ತು. ಅಯ್ಯೋ ಸ್ವಲ್ಪ ಮತ್ತಿನ್ನು ಹೆಂಗೆ ಪೂರ್ತಿ ಈಸಿ ಇರಲಿಲ್ಲ. ಏನೇನು ಬಿಟ್ಟು ಹೇಳಪ್ಪ. 2 ಬಿಟ್ಟೆ.